ಭಗವಾನ್ ಮಹಾವಿಷ್ಣುವಿನ ಮಹಾಭಕ್ತ ಪ್ರಹ್ಲಾದ. ಆತನ ತಂದೆ ಹಿರಣ್ಯಕಶ್ಯಪು ಅಂತೂ ವಿಷ್ಣುವನ್ನು ಖಂಡಾತುಂಡವಾಗಿ ದ್ವೇಷಿಸ್ತಾ ಇದ್ದ. ನಾವೆಲ್ಲ ಇದನ್ನು ಓದಿದ್ದೀವಿ. ರಾಜ್ಕುಮಾರ್ ಅವರ ಚಿತ್ರದಲ್ಲೂ ಕೂಡ ನಾವು ಇದನ್ನು ಗಮನಿಸಿದ್ದೀವಿ. ಈ ಕಂಬದಲ್ಲಿರುವನೆ, ಆ ಕಂಬದಲ್ಲಿರುವನೆ ಅಂತ ಕೇಳಿಬಿಟ್ಟು ಕೊನೆಗೆ ಒಂದು ಕಂಬಕ್ಕೆ ಹೊಡೆದಾಗ ಅದರಿಂದ ಹಿರಣ್ಯಕಶ್ಯಪುವನ್ನು ನರಸಿಂಹಾವತಾರದಲ್ಲಿ ಬಗೆದು ಆತನ ಸಂಹಾರವನ್ನು ಮಾಡ್ತಾರೆ. ಅಂತಹ ಹಿರಣ್ಯಕಶ್ಯಪುವಿನ ಮಗನೇ ಪ್ರಹ್ಲಾದನ ಮಗನೇ ಬಲಿಚಕ್ರವರ್ತಿ. ಬಲಿಚಕ್ರವರ್ತಿಗೆ ಸಂಬಂಧಪಟ್ಟಂಥ ಊರು, ನಗರ ಅದೇ ಮಹಾಬಲಿಪುರಂ. ಇದು ತಮಿಳುನಾಡಿನ ಚೆಂಗಲ್ಪಟ್ಟು ಡಿಸ್ಟ್ರಿಕ್ನಲ್ಲಿ ಇದೆ. ಈ ಒಂದು ಮಹಾಬಲಿಪುರಂಗೆ ತಮಿಳು ಭಾಷೆಯಲ್ಲಿ ಮಾಮಲ್ಲಪುರಂ ಅಂತ ಕರೀತಾರೆ. ಇವತ್ತು ನಾನು ಮಹಾಬಲಿಪುರಂನಲ್ಲಿದ್ದೀನಿ. ಮಹಾಬಲಿಪುರಂನ ಸಮುದ್ರ ತಟದಲ್ಲಿರುವಂತಹ ಭವ್ಯವಾದಂಥ ದೇಗುಲದ ಮುಂದೆ ನಿಮ್ಮ ಜೊತೆಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಬಂಗಾಳಕೊಲ್ಲಿಯ ತೀರದಲ್ಲಿ ಚೆನ್ನೈನಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿರುವಂತಹ ಮಹಾಬಲಿಪುರಂನ ಈ ಭವ್ಯ ದೇಗುಲ ದಕ್ಷಿಣ ಭಾರತದಲ್ಲೇ ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಒಂದು ಅನ್ನೋದು. ಇದನ್ನು ಪಲ್ಲವ ವಂಶದ ಎರಡನೇ ನರಸಿಂಹರಾಜವರ್ಮನ್ ಕಟ್ಟಿಸಿದ್ದ ಅನ್ನೋದು ನಮಗೆ ಗೊತ್ತಾಗುತ್ತೆ. ಹಾಗೆ 2004ರಲ್ಲಿ ಬಂದಂಥ ಒಂದು ಸುನಾಮಿ ಇರಬಹುದು, ಅದಕ್ಕಿಂತ ಮುಂಚಿನಂಥ ಕೆಲವೊಂದು ವಿಚಾರಗಳಿಂದಾಗಿ ಇಲ್ಲಿ ಬಹುತೇಕ ಶಾಸನಗಳು ಅಳಿಸಿ ಹೋಗಿದ್ದಾವೆ. ಇಲ್ಲಿ ಮುಖ್ಯವಾಗಿ 3 ಗುಡಿಗಳನ್ನು ನೋಡ್ಬೋದು. ಅದರಲ್ಲಿ 2 ಶಿವಾಲಯಗಳು, ಒಂದು ವಿಷ್ಣುವಿಗೆ ಸಂಬಂಧಪಟ್ಟಂಥ ಗುಡಿ. ಹಾಗೆ ಹೊರಗಡೆ ನೀವು ಚಿಕ್ಕ ಪುಟ್ಟ ಮೂರ್ತಿಗಳಿರ್ಬೋದು. ಅದರಲ್ಲಿ ದುರ್ಗೆ ಇರ್ಬೋದು, ಕಾರ್ತಿಕೇಯನ ಮೂರ್ತಿಗಳನ್ನು ನೋಡ್ಬೋದು. ಅದೇ ಥರ ಸಿಂಹದ ಮೂರ್ತಿ ಇರ್ಬೋದು, ನಂದಿಯ ಮೂರ್ತಿ ಇರ್ಬೋದು. ಇವುಗಳನ್ನು ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಹಾಗೆ ನನ್ನ ಹಿಂದುಗಡೆ ನೀವು ನೋಡ್ಬೋದು ಪಿರಮಿಡ್ ರೀತಿಯ ಆಕಾರಗಳಿದ್ದಾವೆ. ಇವೆಲ್ಲ ಕೂಡ ಒಂದೇ ವೇದಿಕೆಯ ಮೇಲೆ ಒಂದೇ ಸಮಾನಾಂತರವಾಗಿ ಮಾಡಿರುವಂಥದ್ದು. ಈ ಪಿರಮಿಡ್ಗಳ ಎತ್ತರ 60 ಫೀಟ್ ಇದೆ. ಐರೋಪ್ಯರ ಕಾಲದಲ್ಲಿ ಮಾರ್ಕ್ ಪೋಲೋನಂಥ ಪ್ರವಾಸಿಗರು ಇಲ್ಲಿಗೆ ಬರ್ತಾಯಿದ್ರು. ಹಾಗಾಗಿ ಈಗಲೂ ಕೂಡ ಯುರೋಪ್ ಕಂಟ್ರಿಗಳಿಂದ ಇರ್ಬೋದು, ಬೇರೆ ಬೇರೆ ದೇಶಗಳಿಂದ ಇಲ್ಲಿ ಪ್ರವಾಸಿಗರು ಬರ್ತಾನೆ ಇರ್ತಾರೆ. ಇದರ ಆ ಒಂದು ಕ್ರೇಜ್ ಏನಿದೆ ಅದು ಈಗಲೂ ಕೂಡ ಕಡಿಮೆ ಆಗಿಲ್ಲ ನೋಡಿ. ನಮಗೆ ಭಾಳಷ್ಟು ಕಡಿಮೆ, ಯಾಕಂತಂದರೆ ನಾವೇ ಭಾಳಷ್ಟು ಸರ್ತಿ ಇದರಲ್ಲಿ ಏನಿದೆ ಅಂತ ನೋಡೋಕ್ಕೆ ಬರಲ್ಲ. ಆದರೆ ನೋಡಿ, ಬೇರೆ ಬೇರೆ ದೇಶಗಳಿಂದ ತುಂಬ ಜನ ಬರ್ತಾರೆ, ಬಂದು ಈ ಸೌಂದರ್ಯವನ್ನು ಆಸ್ವಾದನೆ ಮಾಡುವಂಥ ಪ್ರಯತ್ನಕ್ಕೆ ಕೈ ಹಾಕ್ತಾರೆ. ವಿಶೇಷ ಏನಪ್ಪ ಅಂತಂದರೆ, ಸುನಾಮಿ ಬಂದ ನಂತರ ಬಹಳಷ್ಟು ಪ್ರವಾಸಿಗರು ಇಲ್ಲಿ ಹೊಸದಾಗಿ ಆವಿಷ್ಕಾರಗೊಂಡಂತಹ, ರೂಪುಗೊಂಡಂತಹ ಮರಳಿನಡಿಯಲ್ಲಿ ಬಿದ್ದು ಹೋಗಿದ್ದಂತಹ ಕೆಲವೊಂದು ಶಿಲ್ಪಗಳಿರಬಹುದು, ಅವುಗಳು ಮತ್ತೆ ಮೇಲೇಳುವಂತೆ, ಅಂದರೆ ಈ ಹಿಂದೆ ನೋಡೋಕ್ಕೆ ಸಿಗದೇ ಇದ್ದಂಥದ್ದು ಕೂಡ ಸುನಾಮಿ ಬಂದ ನಂತರ ನೋಡೋದಕ್ಕೆ ಸಿಕ್ತು ಅನ್ನೋ ಕಾರಣಕ್ಕೆ ತುಂಬ ಜನ ಇಲ್ಲಿ ಬರೋದಕ್ಕೆ ಪ್ರಯತ್ನಪಟ್ಟರು. ಮತ್ತು ಬಹಳಷ್ಟು ಪ್ರವಾಸಿಗರಿಗೆ ಒಂದು ಆಕರ್ಷಣೀಯ ಕೇಂದ್ರವಾಗಿ ಕೂಡ ಇದು ಮಾರ್ಪಾಟಾಯಿತು. ಮಹಾಬಲಿಪುರಂನ ಸುಂದರವಾದಂಥ ಭವ್ಯ ಮಂದಿರಕ್ಕೆ ಬರಬೇಕು ಅಂತಂದರೆ ಇದಕ್ಕೆ ಹತ್ತಿರವಾದಂಥ ರೈಲ್ವೆ ಸ್ಟೇಷನ್ ನಿಮಗೆ ಚೆಂಗಲ್ಪಟ್ಟು ರೈಲ್ವೆ ಸ್ಟೇಷನ್, ಹಾಗೆ ಹತ್ತಿರವಾದಂಥ ಏರ್ಪೋರ್ಟ್ ನಿಮಗೆ ಚೆನ್ನೈ ಏರ್ಪೋರ್ಟ್ ಇದೆ. ಹಾಗೆ ಚೆಂಗಲ್ಪಟ್ಟು ರೈಲ್ವೆ ಸ್ಟೇಷನಿಂದ ಸುಮಾರು ಒಂದು 30 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿಗೆ ಬಸ್ಸುಗಳು ಲಭ್ಯ ಇದ್ದಾವೆ, ಸಿಗುತ್ತವೆ ನಿಮಗೆ. ಆದರೆ ಟೈಮಿಂಗ್ ಅಂತ ಇರುತ್ತೆ. ಹಾಗೆ ಆದಷ್ಟು ಬೇಗ ಬರೋದಕ್ಕೆ ಟ್ರೈ ಮಾಡಿ, ಯಾಕಂತಂದರೆ ತುಂಬ ಬಿಸಿಲಿರುತ್ತೆ, ತುಂಬ ಸೆಕೆ ಇರುತ್ತೆ. ನನ್ನ ಮುಖನ ನೋಡಿ ಕಪ್ಪು ಇದಾಗೋಗ್ಬಿಟ್ಟದೆ.
ಆ ಲೆವೆಲಿಗೆ ಬಿಸಿಲಿರುತ್ತೆ. ಸೊ ಹಾಗಾಗಿ ಆದಷ್ಟು ಟೈಮನ್ನು ಅಡ್ಜಸ್ಟ್ ಮಾಡ್ಕೊಂಡು ಬರೋದನ್ನು ಮರಿಬೇಡಿ.